Good morning, student. Today we are going to study about the Great Depression of America, that is 1929. This is a situation which is created after the World War and before the Second World War, and soon after the Second World War. This is the situation where it was created. Before that, it was stated that America will never suffer from any economic problem because it is having its huge market spread. ಸೊ ಈ 1929 ಮೊದಲು ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಯಾವತ್ತು ಅಮೆರಿಕದಲ್ಲಿ ಯಾವತ್ತು ಪ್ರಾಬ್ಲಮ್ ಬರ್ಲಿಕ್ಕೆ ರೀಸನ್ ಇಲ್ಲ, ಯಾವತ್ತು ಅಮೆರಿಕದಲ್ಲಿ ಪ್ರಾಬ್ಲಮ್ ಬರುವುದಿಲ್ಲ, ಇಕಾನಮಿ ಅಷ್ಟು ಸ್ಲೋ ಡೌನ್ ಆಗುದಿಲ್ಲ ಅಂತ ಹೇಳಿ. ಆದ್ರೆ ದ ಗ್ರೇಟ್ ಡಿಪ್ರೆಷನ್ ಆಫ್ 1929 ಏನು ಪ್ರೂವ್ ಮಾಡಿತ್ತು ಅಂತ ಹೇಳಿದ್ರೆ, ಈವನ್ ಅಮೆರಿಕಾ ಕ್ಯಾನ್ ಫಾಲ್ ಡೌನ್ ವಿತ್ ದ ಇಫ್ ಇಟ್ ಈಸ್ ಇನ್ ದ ಹ್ಯಾಂಡ್ ಆಫ್ ರಾಂಗ್ ಲೀಡರ್. ಸೊ ಅಮೆರಿಕ ಕೂಡ ಪ್ರಾಬ್ಲಮ್ ಅನ್ನು ಫೇಸ್ ಮಾಡಬಹುದು. ಸೊ ಗ್ರೇಟ್ ಡಿಪ್ರೆಷನ್ ಅಂತ ಹೇಳಿದ್ರೆ ಇಂಥ ಸಿಚುವೇಶನ್ ಇಷ್ಟ ತನಕ ಯಾವ ಇಕಾನಮಿಯಲ್ಲೂ ಬರಲಿಲ್ಲ. ಫಸ್ಟ್ ಟೈಮ್ ಈ ರೀತಿಯ ಸಿಚುವೇಶನ್ ಕ್ರಿಯೇಟ್ ಆಯಿತು. ಈ ಸಿಚುವೇಶನ್ ಏನಿದೆ, ಉಳಿದ ಇಕಾನಮಿ ಏನಿದೆ ಅದಕ್ಕೂ ಡೈರೆಕ್ಟ್ ಆಗಿ ಇಫೆಕ್ಟ್ ಆಯಿತು. So the Great Depression of 1929 and the subsequent years saw the output and employment level in the countries of the Europe and North America fall by huge amount. So what happened here? They produced the excess output, and the same time the employment opportunity was fall down. That means it created huge amount of unemployment. Huge amount of the unemployment create ಮಾಡಿತು. It affected other countries of the world as well. So it directly affected other countries' world economy. Demand for goods in the market was low. Many factories were lying idle. Workers were thrown out of the job. ಸೊ ಇದು ಏನು ಸಿಚುವೇಶನ್ ಕ್ರಿಯೇಟ್ ಮಾಡಿದೆ ಅಂತ ಹೇಳಿದ್ರೆ, ವಸ್ತುಗಳನ್ನು ಅವರು ಪ್ರೊಡ್ಯೂಸ್ ಮಾಡಿ ಇಟ್ಟಿದ್ದಾರೆ, ಆದ್ರೆ ವಸ್ತುಗಳನ್ನು ಪರ್ಚೇಸ್ ಮಾಡ್ಲಿಕ್ಕೆ ಜನರಿಲ್ಲ. ಅಂಡ್ ದ ಸೇಮ್ ಟೈಮ್ ಫ್ಯಾಕ್ಟ್ರೀಸ್ಗಳಿದೆ, ಆ ಫ್ಯಾಕ್ಟ್ರೀಸ್ಗಳಲ್ಲಿ ಆಲ್ರೆಡಿ ಅವರು ಪ್ರೊಡ್ಯೂಸ್ ಮಾಡಿದ ಔಟ್ಪುಟ್ಟೇ ಸೇಲ್ ಆಗಲಿಲ್ಲ. ಸೊ ಹಾಗಾಗಿ ಅವರು ಹೊಸ ಔಟ್ಪುಟ್ ಅನ್ನು ಪ್ರೊಡ್ಯೂಸ್ ಮಾಡೋ ಹಾಗೆ ಇಲ್ಲ. ಸೊ ಕಂಪನಿಗಳು, ಇಂಡಸ್ಟ್ರಿಗಳು ಹಾಗೇನೆ ನಿಂತಿತ್ತು. ಸೊ ವರ್ಕರ್ಸ್ ವರ್ ಥ್ರೋನ್ ಔಟ್. ಸೊ ಯಾವುದೇ ವಸ್ತುಗಳು ಸೋಲ್ಡ್ ಔಟ್ ಆಗ್ತಾ ಇಲ್ಲ. ಸೊ ಹಾಗೆ ಜನರಿಗೆ ಹೇಗೆ ಎಂಪ್ಲಾಯ್ಮೆಂಟ್ ಕೊಡುದು, ಅವರನ್ನು ಕೆಲಸದಿಂದ ತೆಗೆದು ಹಾಕಲಾಯಿತು. ಇಂತೆಲ್ಲ ಸಿಚುವೇಶನ್ ಕ್ರಿಯೇಟ್ ಆಯಿತು. In USA, from 1929 to 1933, unemployment rate rose from 3% to 25%. ಸೊ ಇದು ಅನ್ಎಂಪ್ಲಾಯ್ಮೆಂಟ್ ರೇಟ್. ಸೊ ಎಲ್ಲಿಂದ ಎಲ್ಲಿಗೆ ಇನ್ಕ್ರೀಸ್ ಆಯಿತು? 3% ಇಂದ 25% ಇನ್ಕ್ರೀಸ್ ಆಯಿತು. ಹಾಗೆ ನೀವು ಎಣಿಸ್ಬೋದು. ಸೊ ಇಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಅಥವಾ ಎಂಟ್ರಪ್ರನಿಯರ್ ಇರ್ಬೋದು, ಅವ್ರು ರೋಡ್ ಸೈಡ್ ಅಲ್ಲಿ ಬಂದು ಟೀ ಶಾಪ್, ಟೀ ಮಾರುವಂತದ್ದು ಇಂಥದ್ದೆಲ್ಲ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂತ ಹೇಳಿದ್ರೆ ಅದು ಅಷ್ಟು ಇಫೆಕ್ಟ್ ಆಯ್ತು. ಅಂಡ್ ದ ಸೇಮ್ ಟೈಮ್ ಈ 1929ಗಿಂತ ಮೊದಲು ಅವರ ಇಕಾನಮಿ ಬೂಮ್ ಅಲ್ಲಿತ್ತು. ಬೂಮ್ ಅಂತ ಹೇಳಿದ್ರೆ ಎಲ್ಲರೂ ಒಳ್ಳೆಯಲ್ಲಿದ್ರು, ಎಂತ ಪ್ರಾಬ್ಲಮ್ ಇರ್ಲಿಲ್ಲ ಇಕಾನಮಿಯಲ್ಲಿ. ಸೊ ಹೇಗಿತ್ತು ಅಂತ ಹೇಳಿದ್ರೆ, ಬ್ಯಾಂಕ್ ಏನ್ ಮಾಡ್ತಿದ್ರು, ಜನರಿಗೆ ಕ್ರೆಡಿಟ್ ಫೆಸಿಲಿಟಿಯನ್ನು ಕೊಡ್ತಿತ್ತು. ಕ್ರೆಡಿಟ್ ಅಂತ ಹೇಳಿದ್ರೆ ಲೋನ್ ಫೆಸಿಲಿಟಿಯನ್ನು ಕೊಡ್ತಿತ್ತು. ಸೊ ಯಾವಾಗ ಜನರಿಗೆ ಲೋನ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಅವರು ಆ ಲೋನ್ ಅನ್ನು ಫಸ್ಟ್ ಕನ್ಸಂಪ್ಷನ್ ಗುಡ್ ಪರ್ಚೇಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಟೈಮಲ್ಲಿ ವಾಷಿಂಗ್ ಮೆಷಿನ್ ಇಂಟ್ರೊಡ್ಯೂಸ್ ಆಯಿತು, ಬೇರೆ ಬೇರೆ ಇಲೆಕ್ಟ್ರಾನಿಕ್ ಐಟಮ್ಸ್ ಸ್ಟಾರ್ಟ್ ಆಯಿತು, ಅದನ್ನು ಪರ್ಚೇಸ್ ಮಾಡಿದ್ರು. ಅದನ್ನು ಪರ್ಚೇಸ್ ಮಾಡಿದ ನಂತರ ಮತ್ತು ಕೂಡ ಲೋನ್ ಸಿಗ್ತಾ ಉಂಟು. ಸೊ ಆಗ ಅವ್ರು ಏನ್ ಮಾಡಿದ್ರು, ಇಂಥ ವಸ್ತುಗಳನ್ನು ಪರ್ಚೇಸ್ ಮಾಡೋದಕ್ಕಿಂತ ನಾವ್ ಯಾಕೆ ಒಂದು ಇಂಡಸ್ಟ್ರಿಯನ್ನು ಓಪನ್ ಮಾಡಬಾರದು ಅಂತ ಹೇಳಿ ಇಂಡಸ್ಟ್ರಿಯನ್ನು ಓಪನ್ ಮಾಡಿದ್ರು. ಹಾಗೇನೆ ಸ್ಟಾಕ್ ಮಾರ್ಕೆಟ್ ಆಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಏನ್ ಮಾಡಿದ್ರು, ಎಲ್ಲರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈವನ್ ಯಾರು ಜನರಲ್ ಪಬ್ಲಿಕ್ ಇದ್ದಾರೆ, ಟ್ಯಾಕ್ಸಿ ಡ್ರೈವರ್ ಇರ್ಬೋದು, ಅಥವಾ ರೆಸ್ಟೋರೆಂಟ್ ಅದು ಶೆಫ್ ಇರ್ಬೋದು, ಓನರ್ ಇರ್ಬೋದು, ಎಲ್ಲರೂ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂತ ಹೇಳಿದ್ರೆ ಶೇರ್ ಮಾರ್ಕೆಟ್ ಇಂದ ಒಳ್ಳೆ ಪ್ರಾಫಿಟ್ ಬರುತ್ತೆ ಎಂಬ ರೀಸನ್ ಇಂದ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಇದರಿಂದಾಗಿ ಏನಾಯ್ತು, ಒಮ್ಮೆಲೆ 1929 ನಲ್ಲಿ ಶೇರ್ ಮಾರ್ಕೆಟ್ ಕ್ರಾಶ್ ಆಯ್ತು.
ಸೊ ಯಾವಾಗ ಶೇರ್ ಮಾರ್ಕೆಟ್ ಕ್ರಾಶ್ ಆಯ್ತು, ಇವರು ಲೋನ್ ಅಮೌಂಟ್ ಅನ್ನು ತೆಗೆದುಕೊಂಡು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಈಗ ಬ್ಯಾಂಕಿಗೆ ಹಣ ರಿಪೇ ಆಗ್ತಾ ಇಲ್ಲ, ಶೇರ್ ಮಾರ್ಕೆಟ್ ಕ್ರಾಶ್ ಡೌನ್ ಆಯ್ತು. ಸೊ ಏನೆಲ್ಲ ನೀವು ಇನ್ವೆಸ್ಟ್ ಮಾಡಿದ್ರೆ ಎಲ್ಲ ಹಣ ಲಾಸ್ ಆಯ್ತು. ಸೊ ಈಗ ಜನರ ಹತ್ರ ಹಣ ಇಲ್ಲ, ಬ್ಯಾಂಕ್ ಲೋನ್ ಕೊಡ್ಲಿ, ಬ್ಯಾಂಕ್ ಹತ್ರ ಹಣ ಇಲ್ಲ. ಸೊ ಇಂತೆಲ್ಲ ಸಿಚುವೇಶನ್ ಕ್ರಿಯೇಟ್ ಆಯ್ತು. ಸೊ ಬಿಲ್ಡಿಂಗ್ ಗಳಿರ್ಬೋದು, ಅಪಾರ್ಟ್ಮೆಂಟ್ ಗಳನ್ನ ಅದನ್ನು ಕಟ್ಟಿ ಇಟ್ಟಿದ್ದಾರೆ. ಸೊ ಆ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಅನ್ನು ಪರ್ಚೇಸ್ ಮಾಡ್ಲಿಕ್ಕೆ ಜನರ ಹತ್ರ ಹಣ ಇಲ್ಲ. ಕಾರ್ಸ್ ಇರ್ಬೋದು, ಇಂಥದ್ದೆಲ್ಲ ಮೋಟಾರ್ಸ್ ಅನ್ನು ಆಲ್ರೆಡಿ ಅವ್ರು ಪರ್ಚೇಸ್ ಮಾಡಿ ಆಗಿದೆ, ಅದನ್ನ ರನ್ ಮಾಡ್ಲಿಕ್ಕೆ ಪೆಟ್ರೋಲ್ ಹಾಕ್ಲಿಕ್ಕೆ ಅವರ ಹತ್ರ ಹಣ ಇಲ್ಲ. ಸೊ ಹಾಗೇನೆ ಮನೆಯಲ್ಲಿ ಫುಡ್ ಕುಕ್ ಮಾಡ್ಲಿಕ್ಕೆ ಫುಡ್ ಇಲ್ಲ. ಸೊ ನೀವು ಇಲ್ಲೊಂದು ಪಿಕ್ಚರ್ ನೋಡ್ಬೋದು, ಆ ಪಿಕ್ಚರ್ ಅಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ, ಒಂದು ಬ್ರೆಡ್, ಸೂಪ್, ಟೀ ಅನ್ನು ಕುಡಿತಿದ್ದಾರೆ. ಸೊ ಅದು ಹೇಗೆ ಸಿಗ್ತಾ ಉಂಟು ಅಂತ ಹೇಳಿದ್ರೆ, ಕ್ಯಾಂಟೀನ್ ಫೆಸಿಲಿಟಿಯಿಂದ ಗವರ್ಮೆಂಟ್ ಪ್ರೊವೈಡ್ ಮಾಡ್ತಾ ಉಂಟು. ಸೊ ಇಲ್ಲಿಂದ ಎಲ್ಲಿಗೆ ಬಂದವರು ರೀಚ್ ಆದ್ರಂತ ಹೇಳಿ. So over the same period, aggregate output in the USA fell about 33%. ಸೊ ಅಗ್ರಿಗೇಟ್ ಔಟ್ಪುಟ್ ಏನೆಲ್ಲ ವಸ್ತುಗಳ ಉತ್ಪಾದನೆ ಮಾಡ್ತಿದ್ರು ಅದು 33% ಗೆ ಬಂದು ನಿಂತಿತ್ತು. ಯಾಕಂತ ಹೇಳಿದ್ರೆ ಆಲ್ರೆಡಿ ಅವರು ಔಟ್ಪುಟ್ ಪ್ರೊಡ್ಯೂಸ್ ಮಾಡಿ ಆಗಿದೆ, ಆ ಔಟ್ಪುಟ್ ಅನ್ನು ಪರ್ಚೇಸ್ ಮಾಡ್ಲಿಕ್ಕೆ ಜನರಿಲ್ಲ. ಸೊ ಅಂತ ಸಿಚುವೇಶನ್ ಕ್ರಿಯೇಟ್ ಆಯ್ತು. ದೀಸ್ events made economists think about the functioning of the economy in a new way. ಸೊ ಇದೆಲ್ಲ ಇದೆಲ್ಲ ಸಿಚುವೇಶನ್ ಏನ್ ಮಾಡಿತ್ತು ಅಂತ ಹೇಳಿದ್ರೆ, ಇಕನಾಮಿಕ್ ಥಿಂಕರ್ ಏನಿದ್ದಾರೆ ಅವರಿಗೆ ಇನ್ನೊಂದು ರೀತಿಯಲ್ಲಿ ಇಕಾನಮಿಯನ್ನು ಥಿಂಕ್ ಮಾಡುವ ಹಾಗೆ ಮಾಡಿತು. ಇದಕ್ಕಿಂತ ಮೊದಲು ಕ್ಲಾಸಿಕಲ್ ಇಕನಾಮಿಸ್ಟ್ ಯಾರಿದ್ದಾರೆ ಅವರ ಥಿಯರಿಯನ್ನು ಫಾಲೋ ಮಾಡ್ತಾ ಇದ್ರು. ಸೊ ಆದ್ರೆ ಅಮೆರಿಕಾಸ್ ಗ್ರೇಟ್ ಡಿಪ್ರೆಷನ್ ಅವರಿಗೆ ಏನ್ ರಿಯಲೈಸ್ ಮಾಡಿತ್ತು ಅಂತ ಹೇಳಿದ್ರೆ, ಈ ರೀತಿಯಲ್ಲಿ ನಾವು ಇಕಾನಮಿಯನ್ನು ರನ್ ಮಾಡಿದ್ರೆ ಸರ್ವೈವ್ ಆಗ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನ್ಯೂ ಪಾಲಿಸಿಯನ್ನು ಅಡಾಪ್ಟ್ ಮಾಡಬೇಕೆಂಬ ಸಿಚುವೇಶನ್ ಬಂತು. The fact that the economy may have long-lasting unemployment had to be theorized about and explained. So ಏನೆಲ್ಲ unemployment had been theorized about and explained, ಏನೆಲ್ಲ ಅನ್ಎಂಪ್ಲಾಯ್ಮೆಂಟ್ ಆಯ್ತು, ಯಾಕೆ ಈ ಸಿಚುವೇಶನ್ ಕ್ರಿಯೇಟ್ ಆಯ್ತು, ಇದರಿಂದ ನಾವು ಹೊರಗೆ ಹೇಗೆ ಬರುದು, ಇದೆಲ್ಲ ಸಿಚುವೇಶನ್ ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯವಾಯಿತು. ಸೊ ಇದಕ್ಕೆ ಸೊಲ್ಯೂಷನ್ ಕೂಡ ಫೈಂಡ್ ಔಟ್ ಮಾಡ್ಬೇಕಂತ ಹೇಳಿ ಆಯ್ತು. ಸೊ ಹೇಗೆ ಅವರು ಸೊಲ್ಯೂಷನ್ ಅನ್ನು ಫೈಂಡ್ ಔಟ್ ಮಾಡಿದ್ರು? ಕೇನ್ಸ್ ಬುಕ್ was an attempt in this direction. ಸೊ ಕೀನ್ಸ್ ಏನು ಬುಕ್ ಬರ್ದಿದ್ದಾರೆ, ಆ ಬುಕ್ ಅವರಿಗೆ ಈ ಪ್ರಾಬ್ಲಮ್ ಇಂದ ಹೊರ ತರ್ಲಿಕ್ಕೆ ಒಂದು ಸೊಲ್ಯೂಷನ್ ಆಗಿ ಟರ್ನ್ ಔಟ್ ಆಯ್ತು. ಸೊ ಕೀನ್ಸ್ ಯಾರು? ಲಾಸ್ಟ್ ಕ್ಲಾಸ್ ಅಲ್ಲಿ ನೀವು ಸ್ಟಡಿ ಮಾಡಿದ್ದೀರಿ. ಯಾರ ಬಗ್ಗೆ? JM ಕೀನ್ಸ್ ಬಗ್ಗೆ. ಸೊ ಆಗ ನಾ ಹೇಳಿದ್ದೆ ಅಮೆರಿಕಾಸ್ ಗ್ರೇಟ್ ಡಿಪ್ರೆಷನ್ ಬಗ್ಗೆ ಮೆನ್ಷನ್ ಮಾಡಿದ್ದೆ. ಸೊ ಅವರದ್ದು ಒಂದು ಬುಕ್ ಏನಿದೆ ಅದು ಅಮೆರಿಕನ್ ಅವರಿಗೆ ಗ್ರೇಟ್ ಡಿಪ್ರೆಷನ್ ಏನಿದೆ 1929 ಅದು, ಅಲ್ಲಿಂದ ಹೊರ ಬರ್ಲಿಕ್ಕೆ ಒಂದು ಸೊಲ್ಯೂಷನ್ ಆಯ್ತು. ಯಾವ ಬುಕ್ ಬರ್ದಿದ್ರು? JM ಕೀನ್ಸ್, ಜಾನ್ ಮಿಯರ್ಡ್ ಕೀನ್ಸ್, ಯಾರಾದ್ರೂ ಹೇಳ್ಬೋದಾ? ಓಕೆ, ಸೊ JM ಕೀನ್ಸ್ ಅವರು ಅವರ ಬುಕ್ ಅನ್ನು 1990 ಬರೆದಿದ್ರು. ಆ ಬುಕ್ಕಿನ ಹೆಸರು ದ ಇಕನಾಮಿಕ್ ಕಾನ್ಸಿಕ್ವೆನ್ಸಸ್ ಆಫ್ ದಿ ಪೀಸ್ 1919. At the same time, he has written one more book, Theory of the Employment, Interest and Money, that is 1936. These books were helped the America to come out from the Great Depression of 1929. So one the book is Theory of Employment, Interest and Money. In that he is explained about the role of government. All these things were played a major role. Unlike his predictors, his approach was to examine the working of the economy in its entirety and examine the interdependence of the different sector. So where he has explained about the interdependence of the sector. So ಒಂದು ಸೆಕ್ಟರ್ ಏನಿದೆ ಅದು ಇನ್ನೊಂದು ಸೆಕ್ಟರ್ ನ ಮೇಲೆ ಡಿಪೆಂಡ್ ಆಗಿದೆ. ಸೊ ನೀವು ಖಾಲಿ ಒಂದೇ ಸೆಕ್ಟರ್ಗೆ ಇಂಪಾರ್ಟೆನ್ಸ್ ಕೊಟ್ರೆ ಉಳಿದ ಎರಡು ಸೆಕ್ಟರ್ ಸರ್ವೈವ್ ಆಗ್ಲಿಕ್ಕೆ ಆಗುದಿಲ್ಲ. ಅದೆರಡು ಸರ್ವೈವ್ ಆಗೋದಿದ್ರೆ ಇಕಾನಮಿ ರನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುದಿಲ್ಲ. ಈ ಏನು ಸಿಚುವೇಶನ್ ಅನ್ನು ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ದ ಸಬ್ಜೆಕ್ಟ್
of microeconomics was born. So ಯಾವಾಗ microeconomics born ಆಯ್ತು, economy ಮೇಲೆ ಬಂತು after the great depression of America. ಅದರ ನಂತರ ಈ macroeconomics ಎಂಬ ಕಾನ್ಸೆಪ್ಟ್ ಅಲೈವ್ ಆಯಿತು. So I'll show you one video regarding this concept. Poverty was widespread. The entire world felt the effects of this recession, but the two countries that were hit hardest were USA and Germany. The seeds of this Great Depression lie in the Wall Street economy. After the end of World War II, the US economy slowed dramatically. The decade of 1920s saw an unprecedented economic expansion in the United States. Millions of new jobs were created and a large land of wealth was built. Between 1929 and 59, the image conveyed by the USA was a booming, wealthy population living in the best possible society. The credit culture in USA began to take off during this period. People began to rely on loans to purchase goods and items. Millions of cars, electric refrigerators, and washing machines were sold in USA during this period. USA mass consumption was higher at this time. Banks were very reasonable. In 1990, there were 6 million cars in USA. 10 years later, there were 27 million cars, one for every 10 Americans. It seemed like this economic expansion will go on forever. Due to this economic boom, the stock market filled a third rapidly growing marketplace. During this time, Wall Street was seen as a playground, a place where a person can get rich quickly. The American middle class started to participate in this stock market boom. Within 5 years, the stock prices multiplied 4 times. The Dow Jones Index went from 100 to nearly 400. Such an enormous increase in stock prices were not in sync with the actual economic growth at the time. It was like a euphoria in Wall Street. Stock markets became a hot topic in American households. People began to put their savings in stocks. Stockbrokers began setting shops in smaller rural cities and towns to encourage more people to invest in stock markets. At the same time, banks were more reasonable with people. Stockbrokers were more entitled to speculate in the stock. They had to have knowledge to place investors where limited economic activities in this time. When the rug began to sell against them, wholesale brokers began to buy from wholesalers. People were taking more risk managers, then making economy moves rapidly. As a result of all this borrowing and printing money, the stock markets rose prices slowly and rapidly. A good paper was traded at more than it is given credit for itself. Herbert Hoover, president of the United States, says both downturn and upturn, prosperity is just around the corner. Herbert Hoover planned to use the financial news in an anti-Islamic sentiment of his economics on the stock markets. The stock markets at this time became his version of the world economy. Instead of seeing rebound when the American presented profits, Hoover drew in that speculation from his bond market. There are some people who will sound very alarmed about these unsustainable stock prices, but February was not normal. March saw people American statistician Roger Banzhaf declared this decline in 1929 1 month before the stock market collapsed. Soon after that, the collapses followed, and people panicked that stocks are over. The stock market hit 5 times in 1 week, the worldwide crash unlike anything we have ever seen. There were signs before the stock market crash that the economy was starting to go down. After all, the US economy had been doing for 2 years and mild correction as part of the Great Depression mechanism. The stock market started to fall anytime starting September of 1929 and continued during October. By halfway through October, the pattern started to develop and flags regionally showing that the bubble is about to burst. The crash of 1929 was like a perfect storm. The high inflation and capital freeze made the bubble overnight and immediately ended. That massive economic condition now means that as of 1974, in just a few years, every major stock that went on the market that tracks GDP share levels would move to the new level of price they had sold before. This is called the vertical position. As the housing bubble burst, the first financial panic, the economy hit before the stock market collapsed. The combined New York stock holders seized $50 billion, 10 times the Federal Reserve as it ever had. In just 6 days, average stock prices went down 50% and kept falling. People began to panic. Even if it's
Okay, student, this is about the America's Great Depression. So thank you, student.